ನಾನು ಓದಿದ ಬಿ ಡಿ ಟಿ ಕಾಲೇಜು, ನಾನು ಅಧ್ಯಾಪಕನಾಗಿದ್ದ ಬಿ ಡಿ ಟಿ ಕಾಲೇಜು, ನಾನು ಪ್ರಾಚಾರ್ಯನಾಗಿದ್ದ ಬಿ ಡಿ ಟಿ ಕಾಲೇಜು ತನ್ನ 75 ವರ್ಷಗಳನ್ನು ಮುಗಿಸಿ ಈ ವರ್ಷ ತನ್ನ ವಜ್ರ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ. ಈ ವಜ್ರ ಮಹೋತ್ಸವದಲ್ಲಿ ಭಾಗವಹಿಸತಕ್ಕಂಥ ಒಂದು ಸುಯೋಗ ನನಗೆ ಸಿಕ್ಕಿರ್ತಕ್ಕಂಥ ನನಗೆ ಬಹಳ ಸಂತೋಷವನ್ನು ತಂದಿದೆ. 1951ರಲ್ಲಿ ಒಂದು ಪದವಿ ಕಾಲೇಜು ಕೂಡ ಇಲ್ಲದೇ ಇರತಕ್ಕಂಥ ದಾವಣಗೆರೆಯ ತಾಲ್ಲೂಕು ಕೇಂದ್ರದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಆರಂಭ ಮಾಡಬೇಕು ಎಂಬತಕ್ಕಂಥ ಒಂದು ಕಲ್ಪನೆ ಮೂಡಿದ್ದು ಮತ್ತು ಅದಕ್ಕೆ ಪ್ರಯತ್ನಗಳನ್ನು ಮಾಡಿದ್ದು, ಅದಕ್ಕೆ ಎಲ್ಲ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ನಗರ ಪ್ರಮುಖರು, ನಗರ ರಾಜಕಾರಣಿಗಳು ಎಲ್ಲರೂ ಇದ್ದು, ಜೊತೆಗೆ ಸರ್ಕಾರವೂ ಕೂಡ ಅದಕ್ಕೆ ಅನುಮತಿ ಸಿಕ್ಕಿದ್ದು ಒಂದು ದೊಡ್ಡ ವಿಶೇಷ. 1951ರಲ್ಲಿ ಬಿ ಡಿ ಟಿ ಕಾಲೇಜು ಆಗದೇ ಇದ್ದರೆ ನನ್ನಂತಹ ಅನೇಕ ಬಡ ವಿದ್ಯಾರ್ಥಿಗಳು, ನಾನೇ ಅಲ್ಲ, ಈ ದಾವಣಗೆರೆಯ ಸುತ್ತಮುತ್ತಲು ಇರತಕ್ಕಂಥ ಜಿಲ್ಲೆಗಳಾದ ಚಿತ್ರದುರ್ಗ, ಬಳ್ಳಾರಿ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು ಮುಂತಾದ ಅನೇಕ ಜಿಲ್ಲೆಗಳ ಬಡ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಶಿಕ್ಷಣದಿಂದ ವಂಚಿತರಾಗ್ತಾಯಿದ್ದರು. ಈ 75 ವರ್ಷಗಳಲ್ಲಿ 15,000ಕ್ಕೂ ಮೀರಿ ಇಂಜಿನಿಯರ್ಗಳನ್ನು ದೇಶಕ್ಕೆ ನಮ್ಮ ಕಾಲೇಜು ಕೊಟ್ಟಿದೆ. 30 ಜನಕ್ಕೂ ಹೆಚ್ಚು ಚೀಫ್ ಇಂಜಿನಿಯರ್ಗಳಾಗಿದ್ದಾರೆ, 3 ಜನ PW ಸೆಕ್ರೆಟರಿಗಳಾಗಿದ್ದಾರೆ, ಅನೇಕರು ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಳ್ಳೊಳ್ಳೆಯ ಹುದ್ದೆಗಳನ್ನು ಇದ್ದಾರೆ, ಅನೇಕರು ಸ್ವಂತ ಉದ್ಯಮಗಳನ್ನು ಸ್ಥಾಪಿಸಿದ್ದಾರೆ, ಕುಲಪತಿಗಳಾಗಿದ್ದಾರೆ, ಅನೇಕರು IPS ಆಫೀಸರ್ ಆಗಿದ್ದಾರೆ, IAS ಆಫೀಸರ್ ಆಗಿದ್ದಾರೆ, ಅನೇಕ ಕಾರ್ಟೂನಿಸ್ಟ್ ಆಗಿದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ಇಂಜಿನಿಯರಿಂಗ್ ಒಂದೇ ಅಲ್ಲದೆ ಅನೇಕ ಉನ್ನತ ಹುದ್ದೆಗಳನ್ನು ಧರಿಸಿ ಕಾಲೇಜಿಗೆ ಕೀರ್ತಿಯನ್ನು ತರತಕ್ಕಂಥವರು ನಮ್ಮ ಹಳೆಯ ವಿದ್ಯಾರ್ಥಿಗಳು. ಈ 75 ವರ್ಷಗಳು ನಾವು ಹಿಂತಿರುಗಿ ನೋಡಿದಾಗ ಈ ಕಾಲೇಜು ಇಷ್ಟರ ಮಟ್ಟಿಗೆ ಹೆಸರು ತರಲು ಮುಖ್ಯವಾದ ಕಾರಣ ನಮ್ಮ ಅಧ್ಯಾಪಕ ಮಿತ್ರರು. ಹಾಗಾಗಿ ಈ ಒಂದು ಕಾಲೇಜು 75 ವರ್ಷಗಳಲ್ಲಿ ಅನೇಕ ಇತಿಮಿತಿಗಳಿದ್ದರೂ ಕೂಡ ತನ್ನದೇ ಆದ ರೀತಿಯಲ್ಲಿ ಬೆಳೆದು ಬಂದಿದೆ, ತನ್ನದೇ ಆದ ಒಂದು ಛಾಪನ್ನು ಈ ರಾಷ್ಟ್ರದಲ್ಲಿ ಮೂಡಿಸಿದೆ. ಹಾಗಾಗಿ ಈ 75 ವರ್ಷಗಳು ಮುಗಿದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ಇದು ಒಂದು ಇಡೀ ರಾಷ್ಟ್ರದಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಕೈಗೊಳ್ಳಲು ನಾಂದಿಯಾಗಲಿ. ಇಂತಹ ಒಂದು ಭವ್ಯ ಸಮಾರಂಭ ದಾವಣಗೆರೆಯಲ್ಲಿ ಆಗ್ತಾಯಿದೆ. ಅದಕ್ಕೆ ಎಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಬರಬೇಕು ಮತ್ತು ನಮ್ಮ ಅಧ್ಯಾಪಕರು ತಮ್ಮ ಶಕ್ತಿ ಮೀರಿ ಈ ಕೆಲಸವನ್ನು ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲ ರೀತಿಯ ಯಶಸ್ಸು ದೊರಕಲಿ. ಈ ಒಂದು ಸಮಾರಂಭ ಈ ಕಾಲೇಜಿನ ಇತಿಹಾಸದಲ್ಲಿ ಒಂದು ದೊಡ್ಡ ಕಾರ್ಯವಾಗಿ ಈ ಕಾಲೇಜಿನ ಅಭಿವೃದ್ಧಿ ಪಥದಲ್ಲಿ ಹೋಗಲು ಒಂದು ನಾಂದಿಯಾಗತಕ್ಕಂಥದ್ದು ಆಗಲಿ ಅಂತ ಹೇಳಿ ಹಾರೈಸಿ, ಈ ಒಂದು 75 ವರ್ಷಗಳಲ್ಲಿ ಈ ಕಾಲೇಜಿಗೆ ದುಡಿದ ಪ್ರಾಚಾರ್ಯರನ್ನು, ಈ ಕಾಲೇಜಿಗಾಗಿ ದುಡಿದ ಅಧ್ಯಾಪಕರನ್ನು, ಈ ಕಾಲೇಜಿಗೆ ದುಡಿದ ಸಿಬ್ಬಂದಿ ವರ್ಗದನ್ನು ಎಲ್ಲರಿಗೂ ನಾನು ನಮಿಸಿ, ನಿಮ್ಮ ಈ ಒಂದು ನಿಷ್ಠೆ, ಈ ಒಂದು ಕೆಲಸ ಇದೇ ರೀತಿ ಮುಂದುವರಿಯಲಿ, ಈ ಕಾಲೇಜು ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿಯ ಪಥದಲ್ಲಿ ಬರಲಿ ಹಾರೈಸಿ ಈ ಸಮಾರಂಭಕ್ಕೆ ಎಲ್ಲ ರೀತಿಯ ಯಶಸ್ಸನ್ನು ನಾನು ಕೋರಿ ನನ್ನ ಈ ಮಾತನ್ನು ಮುಗಿಸುತ್ತೇನೆ.